ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಉಳಿದಿರುವಂತಹ ಚಪಾತಿ ಹಿಟ್ಟಿನಲ್ಲಿ ಒಂದು ಸೂಪರ್ ಆಗಿರುವಂತಹ ಒಂದು ಅದ್ಭುತಕರವಾಗಿರುವಂತಹ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ ಎಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದೆ, ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಮೊದಲು ನಮಗೆ ಇಲ್ಲಿ ಚಪಾತಿ ಹಿಟ್ಟು ರೆಡಿ ಮಾಡಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಗೋಧಿ ಹುಡಿ ಅರ್ಧ ಹಾಕೊಂಡಿದ್ದೀನಿ, ಅರ್ಧ ಕಪ್. ಅದಕ್ಕೆ ಸ್ವಲ್ಪ ಉಪ್ಪಿನ ನೀರು ಹಾಕ್ತಾ ಇದ್ದೀನಿ, ಯಾಕಂದ್ರೆ ನಾನು ಕಲ್ಲುಪ್ಪು ಬಳಸ್ತಾ ಇರೋದು, ಅದಕ್ಕೋಸ್ಕರ ನೀರು ಮಾಡಿ ಹಾಕ್ತಾ ಇದ್ದೀನಿ. ಇನ್ನು ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಬಿಟ್ಟು ಚಪಾತಿ ಹಿಟ್ಟು ರೆಡಿ ಮಾಡ್ಕೊಳ್ಳಿ. ಅಥವಾ ನಮಗೆ ಚಪಾತಿ ಮಾಡಿ ಉಳಿದಿರುವ ಹಿಟ್ಟು ಇದ್ರೆ ಅದರಲ್ಲೂ ಮಾಡ್ಬೋದು. ನೋಡಿ, ಇಲ್ಲಿ ಹಿಟ್ಟು ರೆಡಿ ಆಗಿದೆ. ನೋಡಿ, ಸಾಫ್ಟ್ ಆಗಿದೆ. ಇನ್ನು ಸ್ವಲ್ಪ ಇದರ ಮೇಲ್ಗಡೆ ತುಪ್ಪ ಅಥವಾ ಎಣ್ಣೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ. ಇನ್ನು ಇದನ್ನ ಒಂದು 20 ನಿಮಿಷ ರೆಸ್ಟ್ ಮಾಡೋದಿಕ್ಕೆ ಇಡಿ. 20 ನಿಮಿಷ 15 ನಿಮಿಷನ ಇಡ್ಬೋದು. ಇನ್ನು ಅಷ್ಟೊತ್ತಿಗೆ ನಾವು ಇಲ್ಲೊಂದು ಪ್ಯಾನ್ ಬಿಸಿ ಮಾಡೋಣ. ಇದಕ್ಕಿರುವ ಮಸಾಲ ರೆಡಿ ಮಾಡಬೇಕು. ಅದಕ್ಕೋಸ್ಕರ ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕ್ತಾ ಇರೋದು. 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ. ಅದಕ್ಕೆ ಜಜ್ಬಿಟ್ಟಂತಹ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಕೂಡ ಹಾಕ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಕರಿಬೇವನ್ನು ಹಾಕೊಳ್ಳಿ. ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈ ರೀತಿ. ಆಮೇಲೆ ಇದಕ್ಕೆ 1 ಈರುಳ್ಳಿ ಸಣ್ಣಕ್ಕೆ ತುಂಡು ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಫ್ರೈ ಆಗಲಿ. ಜಾಸ್ತಿ ಫ್ರೈ ಆಗ್ಬೇಕಾದ ಅವಶ್ಯಕತೆ ಇಲ್ಲ, ಸ್ವಲ್ಪ ಬಾಡಿದ ತರ ಆದ್ರೆ ಸಾಕು. ಆಮೇಲೆ ಇದಕ್ಕೆ ತುರಿದಿಟ್ಕೊಂಡಂತಹ ಕ್ಯಾರೆಟ್ ಕೂಡ 1 ಹಾಕ್ತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಎಲ್ಲ ಕೂಡ ಒಂದು ಸ್ವಲ್ಪ ಹಸಿ ವಾಸನೆ ಹೋದ್ರೆ ಸಾಕು, ಅಷ್ಟೇ ಸಾಕು. ಜಾಸ್ತಿ ಫ್ರೈ ಮಾಡಿ ಬೇಯಿಸ್ಬೇಕು ಅಂತ ಏನಿಲ್ಲ. ಇನ್ನು ಇದಕ್ಕೆ ಮಸಾಲ ಪೌಡರ್, ಸ್ವಲ್ಪ ಮೆಣಸಿನ ಹುಡಿ, ಅದೇ ರೀತಿ ಅರಶಿನ ಹುಡಿ, ಗರಂ ಮಸಾಲ, ಇದು 3 ಮಾತ್ರ ಹಾಕ್ತಾ ಇರೋದು. ಒಂದು ಅರ್ಧ ಟೀ ಸ್ಪೂನ್ 1/4 ಟೀ ಸ್ಪೂನ್ ಎಲ್ಲ ನೋಡ್ಕೊಂಡು ಹಾಕೊಳ್ಳಿ. ಇನ್ನು ಇದಕ್ಕೆ ಸ್ವಲ್ಪ ಉಪ್ಪಿನ ನೀರು ಕೂಡ ಹಾಕ್ತಾ ಇದ್ದೀನಿ ನಾನು. ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಖಾರ ಹೆಚ್ಚು ಕಡಿಮೆ ಮಾಡ್ಬೋದು, ಜಾಸ್ತಿ ಬೇಕಿದ್ರೆ 1 ಟೀ ಸ್ಪೂನ್ ಎಲ್ಲ ಹಾಕೋಬಹುದು. ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಹಾಕೊಂಡಿರೋದು. ಗರಂ ಮಸಾಲ ಮಾತ್ರ 1/4 ಟೀ ಸ್ಪೂನ್ ಹಾಕೊಂಡಿದ್ದೀನಿ. ನೋಡಿ, ಇಲ್ಲಿ 15 ನಿಮಿಷ ಆಗಿದೆ. ಸಾಫ್ಟ್ ಆಗಿರುವಂತ ಹಿಟ್ಟು ಇಲ್ಲಿ ರೆಡಿ ಆಗಿದೆ. ಇನ್ನು ಇದನ್ನ ಸ್ವಲ್ಪ ನಾದ್ಕೊಳ್ಳಿ. ಆಮೇಲೆ ಇದನ್ನ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡ್ರೆ ಆಯ್ತು. ನೋಡಿ, ಈ ರೀತಿ ಇಷ್ಟು ದೊಡ್ಡ ಸೈಜಿಂದು ಸಾಕು. ಅಂದ್ರೆ ಒಂದು ನೆಲ್ಲಿಕಾಯಿ ಗಾತ್ರದ ಆ ಒಂದು ಸೈಜಲ್ಲಿ ಸಾಕು. ಇನ್ನು ನಮಗೆ ಬೇಕಾಗಿರೋದು ಇದು ನೋಡಿ, ಅಂದ್ರೆ ನಾವು ನಿಂಬೆ ಎಲ್ಲ ಹಿಂಡ್ತೀವಲ್ವ, ಅದಕ್ಕೆ ಉಪಯೋಗಿಸಿರುವಂತಹ ಈ ಅಚ್ಚು ನೋಡಿ. ಅದಕ್ಕೆ ಸ್ವಲ್ಪ ಈ ರೀತಿ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇದು ನಾವು ಶೇಪ್ ಕೊಡೋದಕ್ಕೋಸ್ಕರ ಉಪಯೋಗಿಸೋದು. ತುಂಬಾ ಸುಲಭ ಆಗುತ್ತೆ ಈ ರೀತಿ ಮಾಡಿದ್ರೆ. ನೋಡಿ, ಮೊದಲು ಈ ರೀತಿ ಮಾಡ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡುವಾಗ ನೋಡಿ, ಇದರಲ್ಲಿ ಕೆಳಗಡೆ ಹಿಟ್ಟು ಬರಬಾರ್ದು ಅಂತ ಈ ರೀತಿ ನಾನು ಮಾಡ್ತಾ ಇದ್ದೀನಿ. ನಮಗೆ ಕೆಳಗಡೆ ಬರುದು ಬೇಡ, ಶಾವಿಗೆ ತರ. ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ಈ ರೀತಿ ಪ್ರೆಸ್ ಮಾಡಿದ್ರೆ ನಮಗೆ ಕರೆಕ್ಟ್ ಆಗಿ ಸಿಗುತ್ತೆ. ಆದ್ರೆ ಏನಾಗುತ್ತೆ ಅಂದ್ರೆ ಸೈಡ್ ಎಲ್ಲ ಕರೆಕ್ಟ್ ದಪ್ಪ ಇರುತ್ತೆ, ಒಂದೇ ರೀತಿ ಇರುತ್ತೆ. ಆದ್ರೆ ಅದರ ಮಧ್ಯ ಭಾಗದಲ್ಲಿ ಜಾಸ್ತಿ ಪ್ರೆಸ್ ಆಗಲ್ಲ, ಅಲ್ಲಿ ಸ್ವಲ್ಪ ದಪ್ಪ ಜಾಸ್ತಿ ಇರುತ್ತೆ. ಈ ರೀತಿ ಇದ್ರೆ ನಮ್ಮ ರೆಸಿಪಿ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಅಂದ್ರೆ ಸ್ವಲ್ಪ ಜಾಸ್ತಿ ದಪ್ಪ ಇದ್ರೆ ಎಷ್ಟು ತೆಳು ಆಗುತ್ತೋ ಅದು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ, ಒಂದು ನಿಂಬೆ ಹಣ್ಣು ತಗೊಂಡಿದ್ದೀನಿ, ಅದೇ ಸೈಜಿಂದು. ಅದಕ್ಕೂ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಉಪಯೋಗಿಸ್ಬೇಕು. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಅವಾಗ ನೋಡಿ, ಸ್ವಲ್ಪ ಆಳಕ್ಕೆ ಕೂಡ ಸಿಗುತ್ತೆ ನಮಗೆ. ನೋಡಿ, ಕರೆಕ್ಟ್ ಎಲ್ಲ ಕೂಡ ಒಂದೇ ಶೇಪಲ್ಲಿ, ಒಂದೇ ಸೈಜ್ ಅಲ್ಲಿ ಸಿಗುತ್ತೆ. ದಪ್ಪ ಅಂದ್ರೆ ತೆಳುವಾಗಿ ಸಿಗುತ್ತೆ ನೋಡಿ, ಈ ರೀತಿ. ಇಲ್ಲ ಅಂದ್ರೆ ಆ ಮಧ್ಯ ಭಾಗ ಮಾತ್ರ ಸ್ವಲ್ಪ ದಪ್ಪ ಆಗಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನೋಡಿ, ಇದು ನೋಡಿ ಕರೆಕ್ಟ್ ಆಗಿದೆ. ಅದೇ ರೀತಿ ಚೆನ್ನಾಗಿ ಆಳಕ್ಕೆ ಸಿಕ್ಕಿದೆ ಕೂಡ. ಇನ್ನು ಇದ್ರೊಳಗಡೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಫಿಲ್ಲಿಂಗ್ಸ್, ಅಂದ್ರೆ ನಾವು ಅವಾಗ ಮಾಡಿಟ್ಟಂತ ಮಸಾಲ ತುಂಬಿಸ್ಕೊಳ್ಳಿ. ಇನ್ನು ಇದು ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪ್ ಅಲ್ಲಿ ಇದನ್ನ ಕ್ಲೋಸ್ ಮಾಡಬಹುದು. ನಾನಿಲ್ಲಿ ಮೊಮೋಸ್ ಎಲ್ಲ ಮಾಡ್ತೀವಲ್ವ, ಆ ಶೇಪ್ ಅಲ್ಲಿ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾಡ್ಬಿಟ್ಟು ಇದನ್ನ ತೆಗ್ದಾಯ್ತು. ಎಣ್ಣೆ ಹಚ್ಚೋದಿಕ್ಕೆ ಮಾತ್ರ ಮರಿಬೇಡಿ, ಇಲ್ಲಾಂದ್ರೆ ಅದನ್ನ ತೆಗಿಯುವಾಗ ಕರೆಕ್ಟ್ ಬರಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಕರೆಕ್ಟ್ ತೆಳುವಾಗಿ ಕರೆಕ್ಟ್ ಆಗಿ ಬಂದಿದೆ. ತುಂಬಾ ಸುಲಭವಾಗಿ ಈ ರೀತಿ ಮಾಡಬಹುದು. ನೋಡಿ, ಈ ರೀತಿ ಮಾಡಿಬಿಟ್ಟು ಒಮ್ಮೆ ಈ ರೀತಿ ಪ್ರೆಸ್ ಮಾಡಬೇಕು. ಆಮೇಲೆ ಒಂದು ನಿಂಬೆ ಹಣ್ಣು ಅದರೊಳಗಡೆ ಇಟ್ಟು ಪ್ರೆಸ್ ಮಾಡ್ಕೊಳ್ಳಿ, ಅವಾಗ ಕರೆಕ್ಟ್ ಸಿಗುತ್ತೆ ನಮಗೆ. ನೋಡಿ, ಈ ರೀತಿ ಇದನ್ನೊಂದು ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗ್ಬೋದು ನಿಮಗೆ. ಈ ರೀತಿ ನೋಡಿ, ಅದು ಕರೆಕ್ಟ್ ಆಳಕ್ಕೆ ನಮಗೆ ಸಿಗುತ್ತೆ. ಕೈಯಲ್ಲೆಲ್ಲ ಪ್ರೆಸ್ ಮಾಡಿಬಿಟ್ಟು ಆ ರೀತಿ ಮಾಡ್ಬೇಕಾದ ಅವಶ್ಯಕತೆನೇ ಇಲ್ಲ. ಇನ್ನು ಇದ್ರೊಳಗಡೆ ತುಂಬಿಸಿಬಿಟ್ರೆ ಆಯ್ತು. ನೋಡಿ, ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡಿ ತರ್ತೀನಿ ನಾನು.
ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಇದೆ. ಇನ್ನು ಇದನ್ನ ಬೇಯಿಸ್ಬೇಕು. ನಾನಿಲ್ಲಿ ಆವಿಯಲ್ಲಿ ಬೇಯಿಸ್ತಾ ಇರೋದು. ಸ್ವಲ್ಪ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದರ ಮೇಲ್ಗಡೆ ನೋಡಿ ಈ ರೀತಿ ತೂತಿರುವಂತಹ ಪಾತ್ರೆ ಇಡ್ತಾ ಇದ್ದೀನಿ. ಅದರ ಮೇಲ್ಗಡೆ ಇಟ್ಟು ಇದನ್ನ ಬೇಯಿಸ್ಬೇಕು. ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಸಾಕು, ಕರೆಕ್ಟ್ ಬೆಂದು ಸಿಗುತ್ತೆ ನಮಗೆ. ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ. ನೋಡಿ 10 ನಿಮಿಷ ಆಗಿದೆ. ನೋಡಿ ನಮ್ಮ ಈ ಉಳಿದಿರುವಂತಹ ಚಪಾತಿ ಹಿಟ್ಟಿನಲ್ಲಿ ಮಾಡಿರುವಂತಹ ಮೋಮೋಸ್ ಇಲ್ಲಿ ರೆಡಿ ಆಗಿದೆ. ಇದು ನಮಗೆ ಹಾಗೆ ತಿನ್ಬಹುದು, ಚಟ್ನಿ ಸಾಸ್ ಜೊತೆ ಎಲ್ಲ ತಿನ್ಬಹುದು. ಅಲ್ಲ ನಿಮಗೆ ಇನ್ನೂ ಕೂಡ ರುಚಿಕರವಾಗಿ ಬೇಕಿದ್ರೆ, ಅಂದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕಿದ್ರೆ, ಒಂದು ಪ್ಯಾನ್ ನೋಡಿ, ಅದೇ ಪ್ಯಾನ್ ಬಿಸಿ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಬಟರ್ ಹಾಕೊಳ್ಳಿ. ಬಟರ್, ಎಣ್ಣೆ, ತುಪ್ಪ ಯಾವುದು ಆಗ್ಬಹುದು. ಅದಕ್ಕೆ ಸ್ವಲ್ಪ ಮೆಣಸಿನ ಹುಡಿ ಮತ್ತು ಉಪ್ಪು ಹಾಕ್ತಾ ಇದ್ದೀನಿ ನಾನು. ಫುಲ್ ಆಗಿ ಒಂದ್ಸಲ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದರಲ್ಲಿ ನಾವಿಲ್ಲಿ ರೆಡಿ ಮಾಡಿಟ್ಟಂತ ಮೋಮೋಸ್ ಅನ್ನು ಇಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತಂದ್ರೆ ಹೊರಗಡೆ ನಮಗೆ ಒಳ್ಳೆ ಕ್ರಿಸ್ಪಿಯಾಗಿ ಸಿಗುತ್ತೆ. ಸಾಫ್ಟ್ ಆಗಿ ಇಷ್ಟಪಡೋರಾದ್ರೆ ಹಾಗೆ ತಿನ್ಬಹುದು. ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂತ ಇದ್ರೆ ಈ ರೀತಿ ಮಾಡಿ, ಸೂಪರ್ ಆಗುತ್ತೆ. ಎಲ್ಲ ಕಡೆ ಕೂಡ ಚೆನ್ನಾಗಿ ಈ ರೀತಿ ರೋಸ್ಟ್ ಮಾಡ್ಕೊಳ್ಳಿ. ಹೈ ಫ್ಲೇಮ್ ಅಲ್ಲಿ ಇಟ್ಟು ಮಾಡ್ಕೊಳ್ಳಿ. ಯಾಕಂದ್ರೆ ಒಳಗಡೆ ಎಲ್ಲ ಬೆಂದಿದೆ, ಏನು ಬೇಯೋದಿಕ್ಕೆ ಏನಿಲ್ಲ. ಹೊರಗಡೆ ಮಾತ್ರ ನಮಗೆ ಕ್ರಿಸ್ಪಿಯಾಗಿ ಬೇಕಾಗಿರೋದು, ಗರಿ ಗರಿಯಾಗಿ. ನೋಡಿ ಇಲ್ಲಿ ರೆಡಿ ಆಗಿದೆ ಒಂದು ಸೂಪರ್ ಆಗಿರುವಂತ ರೆಸಿಪಿ. ಇದು ಎಲ್ಲರಿಗೂ ಇಷ್ಟ ಆಗ್ಬಹುದು. ತುಂಬಾ ಸುಲಭವಾಗಿ ಕೂಡ ಮಾಡಬಹುದು. ಬೇಕಿರೋ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡಬಹುದು, ಇಲ್ಲ ಅಂದ್ರೆ ಸಂಜೆ ಹೊತ್ತು ಟೀ ಜೊತೆ ತಿನ್ನೋದಿಕ್ಕೂ ಇದು ಸೂಪರ್ ಆಗಿರುತ್ತೆ. ನೋಡಿ ಎಲ್ಲ ಕೂಡ ರೆಡಿ ಆಗಿದೆ. ಬಿಸಿ ಬಿಸಿ ತಿನ್ಬೇಕು. ಸೂಪರ್ ಅಂದ್ರೆ ಸೂಪರ್ ಆಗಿರುತ್ತೆ. ಚಟ್ನಿ ಜೊತೆ ಅಥವಾ ಸಾಸ್ ಜೊತೆ ಎಲ್ಲ ತಿನ್ಬಹುದು ನಮಗೆ. ನೋಡಿ ಈ ರೀತಿ ಇರುತ್ತೆ. ಹೆಲ್ದಿ ಆಗಿರುವಂತ ಒಂದು ರೆಸಿಪಿ ಇದು. ನೋಡಿ ಒಳಗಡೆ ಯಾವ ರೀತಿ ಇದೆ ಅಂತಾನು ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ಇವತ್ತೇ ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.